ದೇವಿ ನಿಮ್ಮನ್ನೇ ಕರೆಯುತ್ತಿದ್ದಾಳೆ. ಈ 7 ದೈವಿಕ ಸಂಕೇತಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಬೇಡಿ. ಸಂಕೇತ 1. ದೇವಿಯ ಕನಸುಗಳು ಮರುಮರು ಕಾಣಿಸುವುದು. ಓಂ ದೇವ್ಯೈ ನಮಃ. ಯಾ ದೇವಿ ಸರ್ವಭೂತೇಷು ಚೈತನ್ಯ ರೂಪೇಣ ಸಂಸ್ಥಿತ. ನಿಮ್ಮ ಕನಸುಗಳಲ್ಲಿ ದೇವಿಯ ರೂಪ, ಕಣ್ಣುಗಳು, ನಗು ಅಥವಾ ಬೆಳಕು ಮರುಮರು ಕಾಣಿಸುತ್ತಿದ್ದರೆ ಅದು ಮನಸ್ಸಿನ ಕಲ್ಪನೆಯಲ್ಲ. ಕನಸು ಎನ್ನುವುದು ಆತ್ಮ ಮತ್ತು ದೈವಿಕ ಲೋಕದ ನಡುವೆ ಇರುವ ದ್ವಾರ. ಆ ದ್ವಾರದಲ್ಲಿ ದೇವಿ ನಿಮ್ಮನ್ನು ಭೇಟಿಯಾಗುತ್ತಿದ್ದಾಳೆ ಎಂದರೆ ನಿಮ್ಮ ಆತ್ಮ ಅವಳ ಕರೆಯನ್ನು ಸ್ವೀಕರಿಸಲು ಸಿದ್ಧವಾಗಿದೆ. ಈ ಕನಸುಗಳು ಭಯಕಾರಿಯಾಗಿರುವುದಿಲ್ಲ. ಅವು ಶಾಂತಿ, ಭರವಸೆ ಮತ್ತು ವಿಚಿತ್ರ ಆನಂದವನ್ನು ಕೊಡುತ್ತವೆ. ಇದು ದೇವಿ ನಿನ್ನನ್ನು ನಾನು ನೋಡುತ್ತಿದ್ದೇನೆ ಎಂಬ ಸೂಚನೆ. ಸಂಕೇತ 2. ಮಂತ್ರಗಳು ತಾನೇ ಮನಸ್ಸಿನಲ್ಲಿ ಗುಂಜಿಸುವುದು. ಓಂ ದುಂ ದುರ್ಗಾಯೈ ನಮಃ. ಶಕ್ತಿಬೀಜ ಮಂತ್ರ ಸಂಚಾರಾಯೈ ಸ್ವಾಹ. ಯಾವುದೇ ಪ್ರಯತ್ನವಿಲ್ಲದೆ ಮಂತ್ರಗಳು ನಿಮ್ಮ ಮನಸ್ಸಿನಲ್ಲಿ ತಾನೇ ಉಚ್ಚಾರವಾಗಲು ಪ್ರಾರಂಭಿಸಿದರೆ ಅದು ಅತ್ಯಂತ ಮಹತ್ವದ ಸಂಕೇತ. ಮಂತ್ರಗಳು ಶಬ್ದವಲ್ಲ, ಅವು ಶಕ್ತಿ. ಆ ಶಕ್ತಿ ನಿಮ್ಮೊಳಗೆ ತಾನೇ ಚಲಿಸತೊಡಗಿದರೆ ದೇವಿ ನಿಮ್ಮ ನಾಡಿಗಳನ್ನು ಸ್ಪರ್ಶಿಸಿದ್ದಾಳೆ ಎಂದರ್ಥ. ನೀವು ಕೆಲಸದಲ್ಲಿದ್ದರೂ ಮೌನದಲ್ಲಿದ್ದರೂ ಮಂತ್ರಗಳು ಒಳಗೆ ಹರಿಯುತ್ತಿರುತ್ತವೆ. ಇದು ದೇವಿಯ ಶಕ್ತಿ ನಿಮ್ಮ ಆತ್ಮದೊಂದಿಗೆ ಸಂಯೋಜನೆಯಾಗುತ್ತಿರುವ ಲಕ್ಷಣ. ಸಂಕೇತ 3. ಒಂಟಿತನ ಮತ್ತು ಮೌನದತ್ತ ಆಕರ್ಷಣೆ. ಓಂ ಶಾಂತಿ ಶಾಂತಿ ಶಾಂತಿ. ಅಂತರ್ಯಾಮಿ ಜಾಗೃತಾಯೈ ನಮಃ. ಜನರ ನಡುವೆ ಇದ್ದರೂ ನಿಮ್ಮ ಮನಸ್ಸು ಮೌನವನ್ನು ಹುಡುಕುತ್ತಿದ್ದರೆ ಅದು ಸಾಮಾನ್ಯ ಮನಸ್ಥಿತಿಯಲ್ಲ. ದೇವಿ ಕರೆಯುವಾಗ ಆತ್ಮ ಹೊರಗಿನ ಗದ್ದಲದಿಂದ ದೂರ ಸರಿಯಲು ಪ್ರಯತ್ನಿಸುತ್ತದೆ. ನಿಮಗೆ ಒಂಟಿಯಾಗಿ ಕುಳಿತು ಧ್ಯಾನಿಸಬೇಕು, ದೇವಿಯನ್ನು ಸ್ಮರಿಸಬೇಕು ಎಂಬ ಆಸೆ ಬರುತ್ತದೆ. ಈ ಮೌನದಲ್ಲಿ ಭಯವಿಲ್ಲ, ಬದಲಾಗಿ ಆಳವಾದ ಶಾಂತಿ ಇರುತ್ತದೆ. ಇದು ದೇವಿ ನಿಮ್ಮೊಳಗಿನ ಅಂತರಾತ್ಮವನ್ನು ಜಾಗೃತಗೊಳಿಸುತ್ತಿರುವ ಸಂಕೇತ. ಸಂಕೇತ 4. ಭಕ್ತಿಯಿಂದ ಕಣ್ಣೀರು ಹರಿಯುವುದು. ನಯನಯೋಃ ಅಶ್ರುಧಾರ ಭಕ್ತಿರೂಪೇಣ ಸಂಸ್ಥಿತ. ದೇವಿಯ ಹೆಸರು ಕೇಳಿದಾಗ ಅಥವಾ ದೇವಾಲಯ ನೋಡಿದಾಗ ಅಚಾನಕ್ ಕಣ್ಣೀರು ಬಂದರೆ ಅದು ದುಃಖವಲ್ಲ, ಅವು ಆತ್ಮದ ಶುದ್ಧೀಕರಣದ ಕಣ್ಣೀರು. ದೇವಿಯ ಶಕ್ತಿ ಹೃದಯವನ್ನು ಸ್ಪರ್ಶಿಸಿದಾಗ ಭಾವನೆಗಳು ತಡೆದುಕೊಳ್ಳಲಾಗದೆ ಹರಿದು ಬರುತ್ತವೆ. ಈ ಕಣ್ಣೀರು ಹಗುರನ್ನು, ಭಾರಮುಕ್ತತೆಯನ್ನು ಕೊಡುತ್ತದೆ. ಇದು ದೇವಿ ನಿಮ್ಮ ಹೃದಯದಲ್ಲಿ ವಾಸ ಮಾಡತೊಡಗಿದ್ದಾಳೆ ಎಂಬ ಸೂಚನೆ. ಸಂಕೇತ 5. ಅಪಾಯದ ಕ್ಷಣದಲ್ಲಿ ಅಜ್ಞಾತ ರಕ್ಷಣೆ. ಓಂ ಕವಚಾಯೈ ನಮಃ. ದುರ್ಗೆ ದುರ್ಘಟನಾಶಿನಿ. ನೀವು ದೊಡ್ಡ ತೊಂದರೆಯಿಂದ ಅಚ್ಚರಿಯಾಗಿ ತಪ್ಪಿಸಿಕೊಂಡ ಅನುಭವಗಳಿದ್ದರೆ ಅದು ಯಾದೃಚ್ಛಿಕವಲ್ಲ. ದೇವಿ ಕರೆಯಲ್ಪಟ್ಟ ಭಕ್ತರ ಸುತ್ತ ಅವಳು ಅಜ್ಞಾತ ಕವಚವನ್ನು ರಚಿಸುತ್ತಾಳೆ. ಅಪಾಯ ಸಮೀಪ ಬಂದರೂ ಕೊನೆಯ ಕ್ಷಣದಲ್ಲಿ ದಾರಿ ಬದಲಾಗುತ್ತದೆ. ನೀವು ಬದುಕುಳಿದಂತೆ ಅನುಭವವಾಗುತ್ತದೆ, ಆದರೆ ಕಾರಣ ತಿಳಿಯುವುದಿಲ್ಲ. ಅದೇ ದೇವಿಯ ಮೌನ ರಕ್ಷಣೆ. ಸಂಕೇತ 6. ಪ್ರಕೃತಿಯಲ್ಲಿ ವಿಚಿತ್ರ ದೈವಿಕ ಸೂಚನೆಗಳು. ಓಂ ಪ್ರಕೃತಿ ಮಾತೃಕಾಯೈ ನಮಃ. ಬ್ರಹ್ಮಾಂಡ ಸಂವೇದನಾಯೈ ಸ್ವಾಹ. ಆಕಾಶ, ಚಂದ್ರ, ನಕ್ಷತ್ರಗಳು ನಿಮ್ಮ ಗಮನ ಸೆಳೆಯಲು ಪ್ರಾರಂಭಿಸಿದರೆ ಅದು ಆತ್ಮೀಯ ಆಕರ್ಷಣೆ. ದೀಪದ ಜ್ವಾಲೆ ನಿಶ್ಚಲವಾಗಿ ಉರಿಯುವುದು, ಘಂಟೆಯ ಶಬ್ದ ಅಕಸ್ಮಾತಾಗಿ ಕೇಳಿಸುವುದು, ಇವೆಲ್ಲ ಪ್ರಕೃತಿಯ ಮೂಲಕ ದೇವಿ ಮಾತನಾಡುವ ವಿಧಾನ. ಪ್ರಕೃತಿ ದೇವಿಯ ಭಾಷೆ. ನೀವು ಆ ಭಾಷೆಯನ್ನು ಗಮನಿಸಲು ಪ್ರಾರಂಭಿಸಿದ್ದೀರಿ ಎಂದರೆ ದೇವಿಯ ಕರೆ ಆರಂಭವಾಗಿದೆ. ಸಂಕೇತ 7. ನನ್ನನ್ನು ಕರೆಯುತ್ತಿದ್ದಾರೆ ಎಂಬ ಉಳಧ್ವನಿ. ಅಹಂ ಆತ್ಮ ಶಕ್ತಿ ರೂಪ ಜಾಗೃತಾಯೈ ನಮಃ. ಯಾವ ಕಾರಣವೂ ಇಲ್ಲದೆ ನಿಮ್ಮೊಳಗೆ ಒಂದು ಧ್ವನಿ ಮೂಡುತ್ತದೆ. ನನ್ನ ಜೀವನದಲ್ಲಿ ಏನೋ ಮಹತ್ತರ ಬದಲಾವಣೆ ಬರಲಿದೆ ಎಂದು. ಈ ಧ್ವನಿ ಭಯ ಹುಟ್ಟಿಸುವುದಿಲ್ಲ, ಅದು ಭರವಸೆ ಕೊಡುತ್ತದೆ. ಇದು ಮನಸ್ಸಿನ ಧ್ವನಿಯಲ್ಲ, ಆತ್ಮದ ಧ್ವನಿ. ಅದೇ ದೇವಿ ನಿಮ್ಮನ್ನು ತನ್ನ ದಾರಿಯತ್ತ ಕರೆಯುತ್ತಿರುವ ಅಂತಿಮ ಸಂಕೇತ. ಅಂತಿಮ ದೈವಿಕ ಸತ್ಯ. ದೇವಿ ಎಲ್ಲರನ್ನೂ ಕರೆಯುವುದಿಲ್ಲ. ದುರ್ಗಾದೇವಿ ಸಿದ್ಧರಾದ ಆತ್ಮಗಳನ್ನು ಮಾತ್ರ ಆರಿಸುತ್ತಾಳೆ. ಈ 7 ಸಂಕೇತಗಳಲ್ಲಿ ಒಂದಾದರೂ ನಿಮ್ಮ ಜೀವನದಲ್ಲಿ ನಡೆಯುತ್ತಿದ್ದರೆ ನೀವು ಸಾಮಾನ್ಯ ವ್ಯಕ್ತಿಯಲ್ಲ, ನೀವು ದೇವಿಯ ಮಾರ್ಗದಲ್ಲಿ ನಡೆಯುತ್ತಿದ್ದೀರಿ. ಜೈ ಮಾತೇದಿ.